ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಲ್ಸಮ್ ವಂಡರ್ಸ್. ಸೊ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದರೆ, ನನ್ನ ಹೆಸರು ಮಮತಾ. ಸೊ ನನ್ನ ಎಲ್ಲ ವೀಡಿಯೋಸ್ ನಿಮಗೆ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಯಾವ ವೀಡಿಯೋಸು ನೀವು ಮಿಸ್ ಮಾಡ್ಕೊಳೋದಿಲ್ಲ. ಸೊ ಇವತ್ತಿನ ಈ ವಿಡಿಯೋ ಸ್ಪೆಷಲ್ ಏನಂದರೆ ಓಣಂ ಸೆಲೆಬ್ರೇಷನ್. ಸೊ ನಮ್ಮ ಆಫೀಸಲ್ಲಿ ಓಣಂ ಸೆಲೆಬ್ರೇಷನ್ ಮಾಡ್ತಿರೋದ್ರಿಂದ ನಾನು ಇವತ್ತು ಓಣಂ ಸೆಲೆಬ್ರೇಷನ್ ಗೆಟಪ್ಪಲ್ಲಿ ಇದ್ದೀನಿ. ಸೊ ಓಣಂ ಈಸ್ ಅ ಸ್ಪೆಷಲ್ ಫೆಸ್ಟಿವಲ್ ಅಂತಲೇ ಹೇಳ್ಬೋದು. ಸೊ ಇವತ್ತು ಅದನ್ನು ನಮ್ಮ ಆಫೀಸಲ್ಲಿ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ, ನಾವು ಹೇಗೆ ಯುನೀಕಾಗಿ ಹೆಂಗೆ ಎಲ್ಲರೂ ರೆಡಿಯಾಗಿರ್ತಾರೆ. ಸೊ ಇಟ್ಸ್ ಅ ಸ್ಪೆಷಲ್ ಈವೆಂಟ್. ಸೊ ಎಲ್ಲ ಹೆಂಗಿರುತ್ತೆ ಅದನ್ನ ತೋರಿಸ್ಕೊಡ್ಬೇಕು ಅಂತ ಅಂದ್ಕೊಂಡೆ. ಸೊ ಬನ್ನಿ, ಲೆಟ್ಸ್ ಗೋ ಥ್ರೂ ದ ವಿಡಿಯೋ. ನಾನು ಇವಾಗ ರೆಡಿ ಆಗಿದ್ದೀನಿ ಆಫೀಸ್ಗೆ ಹೊರಡೋಕ್ಕೆ. ಸೊ ನಾನು ನಿಮ್ಮನ್ನು ಅಲ್ಲಿ ಮೀಟ್ ಮಾಡ್ತೀನಿ. ನಾವು ಇವಾಗ ನಮ್ಮ ಆಫೀಸ್ ಹತ್ರ ರೀಚ್ ಆಗಾಯಿತು. ಸೊ ಇವಾಗ ನಾನು ನಿಮ್ಮನ್ನು ನಮ್ಮ ಆಫೀಸ್ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಸೊ ಬನ್ನಿ, ಲೆಟ್ಸ್ ಗೋ. ಸೊ ನೀವು ಇವಾಗ ಇಲ್ಲಿ ಏನು ನೋಡ್ತಾ ಇದ್ದೀರೋ ಇದು ನಮ್ಮ ಆಫೀಸ್. ಸೊ ಇದು ಎಂಟ್ರೆನ್ಸ್. ಎಲ್ಲರೂ ಗಣೇಶನಿಗೆ ಕೈ ಮುಕ್ಕೋಬಿಡಿ. ಇದು ಸ್ಪೆಷಲ್ ಟೈಪ್ ಆಫ್ ಗಣೇಶ. ಸೊ ಇದಾದಮೇಲೆ ನಾನು ಲಿಫ್ಟಲ್ಲಿ ನಿಮ್ಮನ್ನು ಒಳಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಐ ಆಮ್ ಲುಕಿಂಗ್ ಸೋ ಲವ್ಲಿ ಅಲ್ಲ? ಐ ಲವ್ ಎಥ್ನಿಕ್ ವೇರ್. ಸೊ ಐ ಹೋಪ್ ಐ ವಿಲ್ ಎಂಟರ್ಟೈನ್ ಆಲ್. ಓಕೆ, ಟುಡೇ ಫುಲ್ ಡೇ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹೆಂಗೆ ಬರುತ್ತೆ ಗೊತ್ತಿಲ್ಲ. ಸೊ ಐ ಹೋಪ್ ಐ ವಿಲ್ ಎಂಟರ್ಟೈನ್ ಆಲ್ ಯು ಗೈಸ್. ಓಕೆ ಗೈಸ್, ನೌ ವಿ ಆರ್ ಮೇಕಿಂಗ್ ರೆಡಿ ಫಾರ್ ಮೇಕಿಂಗ್ ಫ್ಲವರ್ ರಂಗೋಲಿ. So you can see here, so all the flowers are kept, and here this guy is plucking the flowers. So ella different types, ella colors ಇಂದು ಫ್ಲವರ್ಸ್ ಇದೆ ಇಲ್ಲಿ. ರೋಸ್ ಆಗಿರ್ಬೋದು, ಇದಾಗಿರ್ಬೋದು. ಸೊ ನಾವು ಇವಾಗ ಏನು ಮಾಡ್ತೀವಿ ಅಂದರೆ ಈ ಫ್ಲವರ್ಸ್ನೆಲ್ಲ ಪೆಟಲ್ಸ್ನೆಲ್ಲ ತೆಗೆದು ಫುಲ್ ಅರೇಂಜ್ ಮಾಡ್ಕೊತಾ ಇದ್ದೀವಿ. ಅರೇಂಜ್ ಮಾಡಿಕೊಂಡು ಆಮೇಲೆ ಎಲ್ಲ ಕ್ಲೀನಾಗಿ ಜೋಡಿಸ್ತೀವಿ. ಸೊ ಅಲ್ಲಿ ತನಕ ವೇಟ್ ಮಾಡಿ. She is applying nail polish and all are plucking flowers. ನಾವು ಬಾಸಿಗೆ ಬಂದು ಹೋಗ್ತೀವಪ್ಪ. ಓಕೆ, ಓಕೆ ಮಾರುತಿ, ಏನು ಅನಿಸ್ತಾ ಇದೆ? ಓ, ಹ್ಯಾಪಿ ಓಣಂ, ಹ್ಯಾಪಿ ಓಣಂ ಗೈಸ್, ಹ್ಯಾಪಿ ಓಣಂ. ಹಾಯ್, ಹ್ಯಾಪಿ ಓಣಂ. ಯಾಕೆ ಡಲ್ ಆಗಿದೆಯಾ? ಸೊ ಇವಾಗ ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇದೆ. ಸೊ ಎಲ್ಲರ ಹತ್ರನೂ ಹೋಗ್ಬಿಟ್ಟು ಎಲ್ಲ ಹೆಂಗೆ ಅವರಿಗೆಲ್ಲ ಏನೇನು ಅನಿಸ್ತಾ ಇದೆ ಓಣಂ ಸೆಲೆಬ್ರೇಷನ್ ಕೇಳೋಣ ಬನ್ನಿ. ಹಾಯ್
ಸೊ ಈಗ ನೀವು ಓಣಂಗೆ ಎಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ. ಸೊ ನಿಮಗೆ ಏನು ಅನಿಸ್ತಾ ಇದೆ? ಅದ್ರ ಬಗ್ಗೆ ನೀವೇ ಹೇಳಬೇಕು. ನೀವೇ ಹೇಳಬೇಕಲ್ಲ, ನೀವು ಮಾಡಿಬಿಟ್ರೆ ಅದು ಮಾಡ್ತಾ ಇರೋದು. ಹೌ ಯು ಆರ್ ಫೀಲಿಂಗ್? ಇಟ್ಸ್ ಸೋ ಸೂಪರ್. ಇದು ಫಸ್ಟ್ ಏನಿಲ್ಲ, ಸುಮ್ಮನೆ ಕೆಲಸ ಮಾಡೋಕೆ ಹೇಳಿದ್ರೆ ಮಾಡ್ತಾ ಇದ್ದೀನಿ. ಓಕೆ ಮಾರುತಿ, ಹಾಯ್. ಹೇಳು ಯಾವ ಫ್ಲವರ್ ಬಿಡಿಸ್ತಾ ಇದೆಯಾ ಹೇಳು. ಇದು ಸೇವಂತಿ. ಓಕೆ, ದಿಸ್ ಈಸ್ ಓಕೆ ಶಾವಂತಿಗೆ ಹೂವು. ದಿಸ್ ಈಸ್ ಫ್ರಮ್ ಕೇರ್ ಮಾರ್ಕೆಟ್ ಆ್ಯಂಡ್ ದಿಸ್ ಕಾಸ್ಟ್ ಈಸ್ ಅರೌಂಡ್ ಐ ಡೋಂಟ್ ನೋ. ಇದನ್ನ ಬೆಳಿಗ್ಗೆ ತಗೊಂಬಂದ್ರು. ಹೌದು, ಒಂದು ಕನ್ನಡ ಸಾಂಗ್ ಹಾಕೋ. ಕನ್ನಡ ಸಾಂಗ್ ಹಾಕೋ. ಯಾಕೆ ನೀನು ಕನ್ನಡ ಸಾಂಗ್ ಹಾಕ್ತಾ ಇಲ್ಲ? ಕನ್ನಡ ಸಾಂಗ್ ಬೇರೆ ಲ್ಯಾಂಗ್ವೇಜ್ ನೋಡಿ. ಇವ್ನು ಕನ್ನಡಿಗ ಅಲ್ಲ. ದಿಸ್ ಇಸ್ ನಾಟ್ ಫೇರ್ ಸಂಕೇತ್. ಬೇರೆ ಸಾಂಗ್ ಇವ್ನು ಹೇಳ್ತಿದ್ದೀನಿ ಕಮೆಂಟ್ ಹಾಕಿ ಅಂತ. ಏನು ಅಂದರೆ ಇವರೆಲ್ಲ ಇವಾಗ ಫ್ಲವರ್ಸ್ನೆಲ್ಲ ಪ್ಲಕ್ ಮಾಡ್ತಾ ಇದ್ದಾರೆ. ಈ ಫ್ಲವರ್ಸ್ ಯಾವ್ದ್ಯಾವುದು ಏನೇನು ಅಂತ ಅವ್ರಿಗೆ ಕೇಳಬೇಕು. ಸೊ ಕೇಳೋಣ ಬನ್ನಿ. ನೀವು ಯಾವ ಫ್ಲವರ್ ಬಿಡಿಸ್ತಾ ಇದೆಯಾ ಹೇಳು? ರೋಸ್. ನೀನು ಯಾವ ಫ್ಲವರ್ ಬಿಡಿಸ್ತಾ ಇದೆಯಾ ಹೇಳು ಮಾರುತಿ? ಸೇವಂತಿ. ಶಾವಂತಿಗೆ. ಲಿಖಿತ್, ನೀನು ಯಾವ ಫ್ಲವರ್ ಬಿಡಿಸ್ತಾ ಇದೆಯಾ ಲಿಖಿತ್? ನೆಕ್ಸ್ಟ್ ನೀನು ಯಾವ ಫ್ಲವರ್ ಬಿಡಿಸ್ತಾ ಇದೆಯಾ? ಚೆಂಡು ಹೂವು. ಇಂಗ್ಲೀಷಲ್ಲಿ ನಂದಿನಿ, ನೀನು ಯಾವ ಫ್ಲವರ್ ಬಿಡಿಸ್ತಾ ಇದೆಯಾ? ಕೇಳಿಸ್ತಿಲ್ಲ. ಒಂದು ನಿಮಿಷ ಅಲ್ಲೇ ಹೋಗೋಣ. ನೀವು ಈ ಫ್ಲವರ್ನ ಬಿಡಿಸ್ತಾ ಇದ್ದೀರಲ್ವಾ, ಇದು ಓಕೆ. ತೋರಿಸಿ ಆ ಫ್ಲವರ್ ಯಾವುದು ಅಂತ. ಓಕೆ, ಇದು. ಸೊ ಇದು ಈ ಫ್ಲವರ್ ಬಗ್ಗೆ ನೀವು ತಿಳ್ಕೊಳ್ಲಿಲ್ವಾ ಯಾವ ಫ್ಲವರ್ ಅಂತ? ಬಟ್ ಆಲ್ಸೋ ನಿಮಗೆ ಗೊತ್ತಿಲ್ವಾ ಅದು ಯಾವ ಫ್ಲವರ್ ಅಂತ? ನಿಂಗೆ ಗೊತ್ತೇನೋ ಯಾವ ಫ್ಲವರ್ ಅಂತ? ಓಕೆ, ಇವರಿಗೆ ಹೂವಿನ ಹೆಸರು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಏನಾದರೂ ಈ ಹೂವಿನ ಹೆಸರು ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವಾಗ ಎಲ್ರದ್ದು ಸ್ಟೇಜ್ ಹಿಂಗಿದೆ. ಸಾಂಗ್ ಹಾಕೊಂಡು ಎಲ್ಲರೂ ಫ್ಲವರ್ ಬಿಡಿಸ್ತಾ ಇದ್ದಾರೆ. ಗೈಸ್, ಇವರೆಲ್ಲ ಹೂವು ಬಿಡಿಸ್ತಾ ಇರೋದು ನೋಡಿ. ನೀವು ಅನ್ಕೋಬೇಡಿ ನಾನು ಹೂವು ಬಿಡಿಸ್ತಿಲ್ಲ ಅಂತ. ನಾನು ತುಳಸಿ ಬಿಡಿಸ್ತಾ ಇದ್ದೀನಿ. ತುಳಸಿ ಖಾಲಿ ಎಲ್ಲ ಹೆಂಗಿರೋದು ಹಂಗೆ. ಯಾವ ಸುಮ್ಮನೆ ಸಾಂಗು ಚೆನ್ನಾಗೇ ಇಲ್ಲ. ಸಾಂಗ್ ಇಸ್ ನಾಟ್ ಅಟ್ ಆಲ್ ಗುಡ್. ಸೊ ಇಲ್ಲಿ ನೋಡಿ, ಇವರು ಪುರುಷೋತ್ತಮ್, ಇವನ ಹೆಸರು ಲಿಖಿತ್. ಈ ಹೂವಿನ ಹೆಸರು ಹೇಳ್ಬಿಡು ನೋಡೋಣ. ಇವನ ಹೆಸರು ಪೂರ್ಣ ಚಂದ್ರ ತೇಜಸ್ವಿ. ಏನು ಹೇಳ್ಬೇಕು ಖುಷಿದು? ಇನ್ನು ಕೇಳಿಸ್ತಿಲ್ಲ, ಜೋರಾಗಿ ಹೇಳ್ಬೇಕು. ನೋಡಿ ಅವ್ರು ಹೇಳ್ತಿದ್ದಾರೆ ಅದು ಯಾವ ಹೂವು ಅಂತ ಕಮೆಂಟ್ ಹಾಕ್ಬೇಕಂತ. ಕಮೆಂಟ್ ಹಾಕ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನಂಗೆ ಹೇಳಿ. ಹಾಯ್ ಫೈಜನ್. ಓಕೆ, ಸೇ ದ ಫ್ಲವರ್ ನೇಮ್ ವಿಚ್ ಯು ಆರ್ ಪ್ಲಕಿಂಗ್. Without knowing you, no, that white color. See, without knowing you are plucking the flower. Okay, ಇವನು ಹೇಳ್ತಿದ್ದಾನೆ mom's magic ಅಂತ. ಓಕೆ, ಸೊ ನಾವು ಪೆಟಲ್ಸ್ನೆಲ್ಲ ಬಿಡಿಸಿ ಎಲ್ಲ ಮಾಡಿ ಈಗ ಒಂದು ರೇಂಜಿಗೆ ರೆಡಿ ಮಾಡಿದ್ದೀವಿ. ಸೊ ನಾನು ತೋರಿಸ್ತೀನಿ ನಿಮಗೆ ಹೆಂಗೆ ಬಂದಿದೆ ಅಂತ.
ಸೊ ಯು ವಿಲ್ ಬಿ ಸರ್ಪ್ರೈಸ್ಡ್. ಸೊ ನೀವು ನೋಡ್ತಾ ಇರ್ಬೋದು, ಇದು ಫ್ಲವರ್ ಡೆಕೋರೇಷನ್ ಈ ಥರ ಬಂದಿತ್ತು. ಸೊ ನಾವು ಯಾವುದೇ ಸ್ಟೇಟ್ ಅವ್ರು ಆಗಿರ್ಬೋದು, ನಾವು ಯಾವುದೇ ಜನಾಂಗದವ್ರು ಆಗಿರ್ಬೋದು, ಆದರೆ ಹ್ಯಾಪಿನೆಸ್ ಇದೆಯಲ್ಲ, ಈ ಸೆಲೆಬ್ರೇಟ್ ಮಾಡೋದು ಓಣಮ್, ದಿಸ್ ವಾಸ್ ಅ ಓಣಮ್ ಸೆಲೆಬ್ರೇಷನ್. ಸೊ ಖುಷಿ ಈ ಥರ ಎಲ್ಲ ಟೀಮ್ ವರ್ಕ್ ಮಾಡ್ಕೊತ, ಈ ಥರ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊತ ಸೆಲೆಬ್ರೇಷನ್ ಮಾಡೋದಿದೆಯಲ್ಲ, ಅದೇ ಒಂದು ಖುಷಿ ಕೊಡುತ್ತೆ. ಸೊ ಎಲ್ಲ ಮಲಯಾಳೀಸ್ಗೂ ಹ್ಯಾಪಿ ಓಣಮ್ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ನಮ್ಮದು ಈ ಥರ ಎಲ್ಲ ಫುಲ್ ಡೆಕೋರೇಷನ್ ಆಗಿತ್ತು, ಸಖತ್ತಾಗಿ ಬಂದಿತ್ತು. ಸೊ ನಾವು ಎಲ್ಲ ಫುಲ್ ಡೆಕೋರೇಷನ್ ಮಾಡಿ ಫುಲ್ ಸುಸ್ತಾಗಿದ್ವಿ. ಫುಲ್ ಫೋಟೋಶೂಟ್ ಎಲ್ಲ ನಡೀತಾಯಿತ್ತು, ಹೀಗೆ ಹೋಗ್ತಾಯಿತ್ತು. ಸೊ ನೀವು ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಇವರೆಲ್ಲ ನನ್ನ ಕೊಲೀಗ್ಸು ಎಲ್ಲ ಫುಲ್ ಡೆಕೋರೇಷನ್ ಮಾಡಿ. ಸೊ ನಾವೆಲ್ಲ ಊಟಕ್ಕೋಸ್ಕರ ಕಾಯ್ತಾ ಇದ್ವಿ. ಸೊ ಊಟ ಯಾವಾಗ ಆಗುತ್ತೆ ಅಂತ. ಗೈಸ್, ನಾವಂತರೂ ಇವಾಗ ಆಲ್ರೆಡಿ 4-6 ಆಗಿದೆ, ಬಟ್ ಆದರೂ ಇನ್ನೂ ಊಟ ಮಾಡಿಲ್ಲ. ಸೊ ಊಟಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಗೊತ್ತಿಲ್ಲ ಯಾವಾಗ ಊಟ ರೆಡಿ ಆಗುತ್ತೆ ಅಂತ. ಸೊ ನೋಡಿ, ಎಲ್ಲರೂ ಸುಸ್ತಾಗಿ ಕೂತಿದ್ದಾರೆ. ಎಸ್ಪೆಷಲಿ ಸಾಯಿ ಈಸ್ ವೆರಿ 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 ಟಯರ್ಡ್. ಫೈನಲಿ ನಮಗೆ ಫುಡ್ ಬಂದಿದೆ. ಸೊ ಓಣಮ್ ಕೇರಳ ಫುಡ್ ಎಷ್ಟು ವೆರೈಟೀಸ್ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇವತ್ತು. ಸೊ ನೋಡ್ಬೋದು ಇಲ್ಲಿ. ಸೊ ಎಲ್ಲ ಇಷ್ಟು ವೆರೈಟೀಸ್ ಇದೆ. ಇನ್ನೂ ತೊಗೊಂಬಂದೆಲ್ಲ ಇಡ್ತಾ ಇದ್ದಾರೆ. ಸೊ ನೋಡಬೇಕು ಇನ್ನು. ಇಲ್ಲಿ ನೋಡಿ, ಅದರಲ್ಲಿ ಬೇರೆ ಬರ್ತಾಯಿದೆ. ಸೊ ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಏನೇನು ವೆರೈಟೀಸ್ ಇದೆ ಗೊತ್ತಿಲ್ಲ, ನೋಡಬೇಕು. ಎವ್ರಿಥಿಂಗ್ ಈಸ್ ಲುಕಿಂಗ್ ಯಮ್ಮಿ. ಸೊ ಲೆಟ್ಸ್ ಸಿ. ಓಕೆ, ನಿಮಗೆಲ್ಲ ಹೊಟ್ಟೆ ಹಸಿತಾ ಇದೆಯಾ? ಹೌದಾ? ನಿಮಗೆಲ್ಲ ಹೊಟ್ಟೆ ಹಸಿತಾ ಇದೆಯಾ? ಆರ್ ಯು ಗೈಸ್ ಹಂಗ್ರಿ? ಆರ್ ಯು ಗೈಸ್ ಹಂಗ್ರಿ? ಓಕೆ, ಸೊ ಊಟ, ಎಲ್ಲರೂ ಊಟಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಲೆಟ್ಸ್ ಸಿ. ಜಾದು ಮಾಡಿದಂತೆ ಪಿಸು ಮಾತು ಹಾಡಿದಂತೆ ಒಂದೇ ಚಿಟಿಕೆಯಲ್ಲಿ ಈಗ ಎಲ್ಲ ಸುಂದರ ಕನಸೊಂದು ಬಂದಿದೆ ಹತ್ತಿರ ಹತ್ತಿರ ನನಗಂತೂ ಬೇಡ ಎಚ್ಚರ ಎಚ್ಚರ ಮಾಡಿದಂತೆ ಪಿಸು ಮಾತು ಹಾಡಿದಂತೆ
ಕ್ಷಣದಲ್ಲಿ ಕಲ್ಪನಾ ರೇಖೆಯಿಂದ ರೂಪಸಿ ನೀನೀಗ ರೂಪಿಸು ನನ್ನನ್ನೇ. ಆಸೆಯ ಕಾಡಿನಿಂದ ಬೀಸುವ ಗಾಳಿಯಂತೆ ಗಂಧವೇ ನೀನಾಗಿ ವ್ಯಾಪಿಸು ನನ್ನನ್ನೇ. ಜೊತೆಯಾಗಿ ಹಂಚಿಕೊಳ್ಳುವ ಪ್ರತಿಯೊಂದು ಸಣ್ಣ ಸಂಗತಿ ನಿಧಿಯಾಗಿ ಇಟ್ಟುಕೊಳ್ಳಲೇ ನಾನೇ. ನಗು ಒಂದೇ ನನ್ನಯ ಉತ್ತರ ಉತ್ತರ, ನನಗಂತೂ ಬೇಡ ಎಚ್ಚರ ಎಚ್ಚರ. ಓಣಂ ಸೆಲೆಬ್ರೇಷನ್ದು ಐ ಹೋಪ್ ಯು ಗೈಸ್ ಲೈಕ್ ಆ್ಯಂಡ್ ಎಂಜಾಯ್ಡ್ ಇಟ್. ಸೊ ಇನ್ನು ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಜೊತೆ ನಾನು ಮತ್ತೆ ಬರ್ತಾ ಇರ್ತೀನಿ. ನೀವು ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಓಕೆ, ಸಿ ಯು ವಿತ್ ಅ ಇಂಟ್ರೆಸ್ಟಿಂಗ್ ವ್ಲಾಗ್. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಬರ್ತೀನಿ. ಅಂಟಿಲ್ ದೆನ್ ಟಾಟಾ ಬಾಯ್.